ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಮಿನಿ ಲಾಗ್. ಇವತ್ತು ಬಂದು ಡೇ 3. ನಂದು 3 ಡೇಸಿಂದ ಗಂಟ್ಲು ಹೊಗೆ ಹಾಕೊಂಡ್ಬಿಟ್ಟಿತ್ತು. ಫೈನಲ್ ಆಗಿ ಬಂದು ರೀಚ್ ಆದರೆ ಇವತ್ತು ಪ್ರೋಗ್ರಾಮ್ ಏನಪ್ಪ ಇತ್ತು ಅಂದರೆ ಗಿಡ ನೆಟ್ಟೋ ಪ್ರೋಗ್ರಾಮ್ ಇತ್ತು. ನಮ್ಮ ಕ್ಲಾಸ್ ಹುಡುಗಿರೆಲ್ಲ ಗಿಡ ನೆಟ್ಬಿಟ್ಟು ಕೂತ್ಕೊಂಡಿದ್ರು. ನಮ್ಮ ಸೋನಮ್ಮ ಅವರು ಯಾಕೋ ಗೊತ್ತಿಲ್ಲ ನಿಂತ್ಕೊಂಡಿದ್ರು. ಆಲ್ರೆಡಿ ಗಿಡ ನೆಟ್ಬಿಟ್ಟಿದ್ರು ಎಲ್ಲರೂ ಕೂಡ. ನಮ್ಮ ಕಣ್ಣಿಗೆ ಕಾಣಿಸಿದ್ದು ಇವತ್ತು ಇತ್ತೆ ಸರು. ನಮ್ಮ ಇತ್ತೆ ಸರ್ನ ಕರೆದ್ರಿ, ನಮ್ಮ ಸರ್ ಇದ್ಕೊಂಡು ಬಂದರು. ಪಾಪ ನಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಹಾಗೆ ನಡ್ಕೊಂಡು ಹೋಗೋವಾಗ ನಮ್ಮ ಈಶ್ವರಿಯವರು ನಮ್ಮ ಇತ್ತೆ ಸರ್ನ ಒಂದು ಕ್ವಶನ್ ಕೇಳಿದ್ರು. ಆ ಕ್ವಶನ್ಗೆ ಆನ್ಸರ್ ಮಾಡಿದ್ದು ಹೆಂಗಿತ್ತಪ್ಪ ಅಂದರೆ, ನೆಕ್ಸ್ಟ್ ಈಶ್ವರಿ ನೀನು ಕ್ವಶನ್ ಕೂಡ ಕೇಳಬಾರ್ದಿತ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗಿಡ ನೆಟ್ಬಿಟ್ಟು ನೆಕ್ಸ್ಟ್ ಬಂದಿದ್ದೆ ಕ್ಯಾಂಪಸ್ ಒಳಗಡೆ. ಯಾಕೋ ನಮ್ಮ ರಾಯಪ್ಪ ಸರ್ ಇದ್ಕೊಂಡು ಸೀನಿಯರ್ಸ್ನೆಲ್ಲ ಬೈತಾ ಇದ್ರು. ಫುಲ್ ಟೆನ್ಷನ್ ಆಗಿಬಿಟ್ಟು ನಮ್ಮ ಸರ್ಗೆ. ಯಾಕಂದರೆ ಹೇಳಿ ಕೆಲಸ ಒಂದು ಮಾಡಲ್ಲ ಅಂದ್ಬಿಟ್ಟು ಅಂತ ಇದ್ರು. ನಮ್ಮ ಸೀನಿಯರ್ಸ್ ಎಲ್ಲ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ರು. ಯಾಕಂದರೆ ಇವತ್ತು ಫುಡ್ ಡಿಪಾರ್ಟ್ಮೆಂಟ್ ನಮ್ಮದಿತ್ತು. ಮಧ್ಯಾಹ್ನ ಚಪಾತಿ ಮಾಡಬೇಕಿತ್ತು, ಅವ್ರಿಗೆಲ್ಲ ಮಾಡ್ತಾಯಿದ್ರು. ಇವ್ರದ್ದು ಏನು ಭಾಗ್ಯ ನೋಡಿದ್ರು, ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ. ನಾವಿದ್ದೀರಿ ಚಪಾತಿ ಮಾಡ್ಕೊಂಡಿದ್ದೀರಿ. ನಮ್ಮ ಕಷ್ಟ ನೋಡೋಕ್ಕಾಗಿಲ್ಲ. ನಮ್ಮ ಇತ್ತೆ ಸರ್ ಗಿರಿ ಸರ್ ಬಂದು ನಮ್ಗೆ ಹೆಲ್ಪ್ ಮಾಡ್ತಾಯಿದ್ರು. ನಮ್ಗೆ ಇತ್ತೆ ಸರ್ ಇದ್ಕೊಂಡು ಫಸ್ಟ್ ಟೈಮ್ ಚಪಾತಿ ತಿಂತಾಯಿದ್ರು ಅಂತ ವಿಡಿಯೋ ಮಾಡೋದು ನೋಡಿಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರು. ಏನೇನು ಪ್ರಾಬ್ಲಮ್? ನಮ್ಮ ಗಿರಿ ಸರ್ ಇದ್ಕೊಂಡು ಚಪಾತಿ ತೀಡ್ತಾಯಿದ್ರು. ತುಂಬಾ ಹೆಲ್ಪ್ ಮಾಡಿದ್ರು. ಅದೇ ಚಪಾತಿ ಅಂತೂ ಸಾಕಾಗಿತ್ತು. ಇನ್ನೇನು ಫುಡ್ ಎಲ್ಲ ಪ್ರಿಪೇರ್ ಆಗಿತ್ತು. ಇನ್ನೇನು ನಾವು ಬಡಿಸ್ಬೇಕಂತ ಇದ್ರಿ ನಮ್ಮ ಕ್ಲಾಸ್ ಹುಡುಗಿರು ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಎಲ್ಲಿ ನೋಡ್ರು ಇವರೇ ಇರ್ತಾರೆ ಗುರು. ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಮತ್ತೆ ಹೆಂಗೆ ಬಂದೆ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇವರೇ ನೋಡಿ ನಮ್ಮ ಗಿರಿ ಸರ್ ಇತ್ತೆ ಸರು. ಹ್ಯಾಂಡ್ಗೆ ಗ್ಲೌಸ್ ಕೊಡ್ತಿದ್ದಾರೆ. ಕಸವನ್ನು ಎತ್ತಿ ಎಲ್ಲವನ್ನು ರಕ್ಷಿಸಿ ಅಂದ್ಬಿಟ್ಟು. ಇನ್ನೇನು ನಾವು ಕಸಾಯಕ ಅಂದ್ಬಿಟ್ಟು ಕಸನೆಲ್ಲ ಎತ್ತಾಕೋಣ ಅಂದ್ಬಿಟ್ಟು ಹೋಗ್ತಾ ಇದ್ರಿ. ಇವರೆಲ್ಲ ಎತ್ತಾಕ್ತಿರೇ ನಾನು ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ನಮ್ಮ ರಂಜಿತ್ ಎದ್ಕೊಂಡು ಎಲ್ಲ ಕಡೆನೂ ಹುಡುಕ್ಲು. ಇಲ್ಲೂ ಕಸ ಸಿಕ್ಕಿಲ್ಲ ಅಂದ್ಬಿಟ್ಟು ಲಾರಿ ಕೆಳಗಡೆ ಕಸ ಹುಡುಕ್ತಾ ಇದ್ಲು. ಇವ್ಳು ನೋಡ್ಬಿಟ್ಟು ಯಾಕೋ ನಾಯಿಗಳೆಲ್ಲ ಶಾಕ್ ಆಗಿ ಅಟ್ಟಿಸ್ಕೊಂಬರೋ ರೇಂಜಲ್ಲಿ ಇದ್ವು ಗುರು. ಯಾಕೋ ಗೊತ್ತೇ ಇವಳೇ ವಿಚಿತ್ರ ಕಾಣಿಸಿದ್ಲನು. ಟೈಮಿಂಗ್ಸ್ ಬಂದು 11:30 ಆಗಿದೆ. ನೋಡಿ ನಮ್ಮ ಪಾಡು ಹೇಗಿದೆ. ಮಧ್ಯರಾತ್ರಿಯಲ್ಲಿ ನಡ್ಕೊಂಡು ಹೋಗ್ತಾಯಿರಿ. ನಮ್ಗೆ ನಿದ್ದೆ ಬರ್ತಿದೆ. ಫೈನಲಿ ಬಂದು ರೀಚ್ ಆದ್ರಿ ರೂಮ್ಗೆ. ನಮ್ಮ ಸೀನಿಯರ್ಸ್ ಎಲ್ಲ ಆಟ ಆಡ್ತಿದ್ದಾರೆ. ಟೈಮಿಂಗ್ಸ್ ಇಷ್ಟಾದ್ರೂ ಕೂಡ ಇವ್ರು ನಿದ್ದೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ನನಗಂತೂ ನಿದ್ದೆ ಬರ್ತಿದ್ದೆ. ಏನೇ ವೀಡಿಯೋಸ್ ಇದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕೂಡ ಮಿಸ್ ಮಾಡಿಲ್ಲ ಹಾಕ್ತೀನಿ. ಬಾಯ್, ಗುಡ್ ನೈಟ್ ಆಲ್. ನೆಕ್ಸ್ಟ್ ವೀಡಿಯೋಸ್ ಸಿಗೋಣ.